ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಮಹಿಳಾ ಸಿಪಿಐ ಮತ್ತು ಪೇದೆಗಳ ಮೇಲೆ ಹಲ್ಲೆಗೈದಂತಹ ಕೈ ನಾಯಕರ ಪುತ್ರರು ಎಸ್ಕೇಪ್ ಆಗಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಿದೆ. ನಾವು ಆರೋಪಿಗಳನ್ನ ಬಂಧಿಸೋವರೆಗೂ ಹೋಗೋದೇ ಇಲ್ಲ ಅಂತ ಹೇಳಿ ದಾವಣಗೆರೆ ಬಡಾವಣೆ ಪೊಲೀಸ್ ಠಾಣೆಯ ಸಿಪಿಐ ಆದಂತಹ ಗಾಯತ್ರಿ ಅವರು ನಡು ರಸ್ತೆಯಲ್ಲೇ ಕೂತ್ಕೊಂಡು ಒಂದು ರೀತಿ ಪ್ರತಿಭಟನೆಯನ್ನೇ ಮಾಡ್ತಿದ್ದಾರೆ. ಹಾಗಿದ್ರೆ ಏನಿದು ಕತೆ? ಇದರ ವಿವರಣೆ ಹೇಳ್ತಾ ಹೋಗ್ತೀವಿ, ಕೇಳಿ. ಕಾಂಗ್ರೆಸ್ ಮುಖಂಡ ಆದಂತಹ ಅಯ್ಯೂಬ್ ಪೈಲ್ವಾನ್ ಹಾಗೂ ಅವರ ಮಕ್ಕಳನ್ನ ಬಂಧಿಸೋಕೆ ಪೊಲೀಸರು ಬಂದಿರ್ತಾರೆ. ಈ ವೇಳೆ ಹೈ ಡ್ರಾಮಾ ನಡೆಯುತ್ತೆ. ಪೊಲೀಸರೇ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದ್ರು ಅಂತ ಹೇಳಿ ಪೇದೆಯ ಮೇಲೆಯೇ ಕೊರಳ ಪಟ್ಟಿಯನ್ನು ಹಿಡಿತಾರೆ ಆರೋಪಿಗಳು. ಆಗ ಗಾಯತ್ರಿ ಅವರು ಸಹ ಆಕ್ರೋಶಗೊಳ್ತಾರೆ. ಆಗ ಆರೋಪಿಗಳಾದಂತಹ ಹುಸೇನ್ ಮತ್ತು ಆಮ್ಜಾ ಅವರನ್ನ ವಶಕ್ಕೆ ಪಡೆಯುತ್ತಾರೆ. ಆಗ ಪೊಲೀಸರ ವಿರುದ್ಧವೇ ರೊಚ್ಚಿಗೆದಂತಹ ಆರೋಪಿಗಳು ಅವರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಹೋಗ್ತಾರೆ. ಸರ್ಪಗಾವಲಿದ್ರೂ ಕೂಡ ಅವರಿಬ್ರು ಆರೋಪಿಗಳು ಪರಾರಿಯಾಗ್ತಾರೆ. ಅದು ಹೇಗೆ ಸಾಧ್ಯ? ಇದರಲ್ಲಿ ರಾಜಕೀಯ ಒತ್ತಡ ಏನಾದ್ರೂ ಇದೆಯಾ ಅಂತ ಹೇಳಿ ಸಾರ್ವಜನಿಕರು ಸಹ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಶಾಮನೂರು ಕುಟುಂಬದವರ ಆಪ್ತರಾಗಿರ್ತಾರೆ ಅಯ್ಯೂಬ್ ಅವರು. ಈ ರೀಸನ್ ಇಂದನೇ ಇವ್ರನ್ನ ಬಂಧಿಸೋದಕ್ಕೆ ಆಗ್ತಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವವಾಗ್ತಿದೆ. ಹಾಗಿದ್ರೆ ಇದಕ್ಕೆ ನಿಜವಾದ ಕಾರಣ ಏನು? ಸದ್ಯ ಪೊಲೀಸರು ಅಯ್ಯೂಬ್ನ ಪುತ್ರರಾದಂತಹ ಹುಸೇನ್ ಅನ್ನ ಬಂಧಿಸಿದ್ದಾರೆ. ಇನ್ನ ಇಬ್ಬರು ಪುತ್ರರಿಗಾಗಿ ಶೋಧನೆ ನಡೆಯುತ್ತಿದೆ. ಹಾಗಿದ್ರೆ ಇವರಿಬ್ರು ಎಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಪೊಲೀಸರ ಸರ್ಪಗಾವಲಿದ್ರು ಎಲ್ಲಿ ಓಡೋಗಿರ್ತಾರೆ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಾದ್ರೆ ಮುಂದಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸಂಜೆವಾಣಿ.